ಮೈಸೂರು ಕ್ಷೇತ್ರ ಜೆಡಿಎಸ್ का ಅಥವಾ ಕಾಂಗ್ರೆಸ್ का ಮೈಸೂರು ಕ್ಷೇತ್ರ ಉಳಿಸಿಕೊಳ್ಳಲು ಕಾಂಗ್ರೆಸ್ ನಾಯಕರು ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ. ಜೆಡಿಎಸ್ಗೆ ಬಿಟ್ಟು ಕೊಡಲು ಕೈ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಕ್ಷೇತ್ರ ಕಾಂಗ್ರೆಸ್ का ಜೆಡಿಎಸ್ का ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಮತ್ತು ಒಂದ್ ಕಡೆ ಜೆಡಿಎಸ್ ನಾಯಕರು ಈಗ ಆಲ್ರೆಡಿ ಆ ಒಂದು ಕ್ಷೇತ್ರ ಬೇಕೇ ಬೇಕು ಅಂತ ಪಟ್ಟು ಹಿಡಿದುಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಒತ್ತಡ ತಂತ್ರವನ್ನ ಅನುಸರಿಸೋದಕ್ಕೆ ಮುಂದಾಗಿದ್ದಾರೆ. ಮೈಸೂರು ಮುಖಂಡರ ಜೊತೆ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಕಾವೇರಿಯಲ್ಲಿ ನಡೆದಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ. ಮಾಜಿ ಶಾಸಕರು, ಹಾಲಿ ಶಾಸಕರು ಹಾಗೆ ಪರಾಜಿತ ಅಭ್ಯರ್ಥಿಗಳು ಭಾಗಿಯಾಗಿದ್ರು. ಕಾಂಗ್ರೆಸ್ಗೆ ಉಳಿಸಿಕೊಂಡರೆ ಗೆಲ್ಲೋ ಅಭ್ಯರ್ಥಿಯಾದ್ರೂ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಅಗತ್ಯ ಬಿದ್ದರೆ ಸಿದ್ದರಾಮಯ್ಯ ಅವರೇ ಸ್ಪರ್ಧೆ ಮಾಡಿದ್ರೆ ಹೇಗೆ ಅನ್ನುವ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಇವೆಲ್ಲ ವಿಷಯಗಳ ಬಗ್ಗೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಾಗಿದೆ. ಇನ್ನು ಮೈಸೂರು ಕೊಡಗು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಅದಕ್ಕಾಗಿ ನಮಗೆ ಕ್ಷೇತ್ರ ಬೇಕು ಅಂತ ಕೇಳಿದ್ದೇವೆ. ಸಭೆ ಬಳಿಕ ಮಾಜಿ ಶಾಸಕರಾಗಿರುವಂತಹ ವಾಸು ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮಲ್ಲೂ ಕೂಡ ಆಕಾಂಕ್ಷಿಗಳು ಸಾಕಷ್ಟು ಜನರಿದ್ದೇವೆ. ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ ಅದಕ್ಕಿಂತ ಖುಷಿ ಬೇರೊಂದಿಲ್ಲ. ಮೊದಲು ಕ್ಷೇತ್ರ ಯಾರಿಗೆ ಅನ್ನೋದು ಫೈನಲ್ ಆಗ್ಲಿ ಅಂತ ಕೂಡ ಹೇಳಿದ್ದಾರೆ ಸಭೆ ಬಳಿಕ ಮಾಜಿ ಶಾಸಕರಾಗಿರುವಂತಹ ವಾಸು ಅವರು. ಸಿದ್ದರಾಮಯ್ಯನವ್ರಿಗೆ ಬಿಟ್ಕೊಟ್ರು ನಾನು 10 ಅಡಿ ಹಿಂದೆ ಇರ್ತೀನಿ ಅಂತಲೂ ಹೇಳಿದ್ದೀನಿ. ಸ್ಪರ್ಧೆಯಿಂದ ಆಕಾಂಕ್ಷಿನೂ ಆಗಲ್ಲ. ಅದೇ ರೀತಿ ಹೈಕಮಾಂಡ್ ಏನಾದರೂ ಅವ್ರಿಗೆ ಬಿಟ್ಕೊಟ್ರೆ ನಾವು ದೂರ ಇರ್ತೀವಿ. ದೇವೇಗೌಡರಿಗೆ ಬಿಟ್ಕೊಟ್ಟಿದ್ದೆ ಆದರೆ ಅಂತ ಅವತ್ತು ಹೇಳಿದ್ದೀವಿ. ಬಟ್ ಎಲ್ಲರೂ ಇವತ್ತಿಗೂ ಅದಕ್ಕೆ ಭದ್ರ ಆಗ್ತೀವಿ. ಆದರೆ ಕಾಂಗ್ರೆಸ್ಗೆ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಅವರು ಸ್ಪರ್ಧೆ ಮಾಡೋ ಬಗ್ಗೆ ನಾವೇನೂ ಚರ್ಚೆ ಮಾಡಿಲ್ಲ. ನಾವು ಮಾತ್ರ ಸ್ಪರ್ಧೆ ಮಾಡೋದ್ರಲ್ಲಿ ಆಕಾಂಕ್ಷಿಗಳು ಇದ್ದೀವಿ, ಮಾಜಿ ಶಾಸಕರುಗಳು ಇದ್ದೀವಿ. ಈ ಸ್ಥಾನವನ್ನು ನಾವೇ ಉಳಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಾಯ ತರಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ನಾವು ಮೂರು ಬಾರಿ ಬಿಜೆಪಿ ಅವ್ರು ಗೆದ್ದಿದ್ದಾರೆ ಅಷ್ಟೇ. ಸ್ವಲ್ಪ ಮತದಲ್ಲಿ ನಾವು ಕಳೆದ ಸಾರಿ ವಿಶ್ವನಾಥ್ ಅವರು ನಮ್ಮಿಂದ ಕಳ್ಕೊಂಡು ಅಷ್ಟೇ. ಅದು ಬಿಟ್ರೆ 14 ಸಾರಿ ನಾವೇ ಗೆಲ್ತಿದ್ದೆ. ಸಿದ್ದರಾಮಯ್ಯ ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಮೈಸೂರು ಕ್ಷೇತ್ರ ಯಾರಿಗೆ, ಕಾಂಗ್ರೆಸ್ ಕಾ ಜೆಡಿಎಸ್ ಕಾ, ಈ ಎಲ್ಲಾ ಪ್ರಶ್ನೆಗಳು ಎದ್ದಿರುವಂತದ್ದು. ಯಾಕೆಂದ್ರೆ ಇನ್ನು 11ನೇ ತಾರೀಕು ಅಂದ್ರೆ ನಾಳೆ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ ಕಾಂಗ್ರೆಸ್ನು. ಇದಾದ್ಮೇಲೆ ಏನ್ ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಕುತೂಹಲ ಮೂಡಿಸಿದೆ ಮಾಜಿ ಸಚಿವ ಎ ಮಂಜು ಅವರ ನಡೆ. ಬಿಜೆಪಿ ಅಭ್ಯರ್ಥಿ ಆಗ್ತಾರಾ ಮಾಜಿ ಸಚಿವ ಎ ಮಂಜು ಅವರು ಅನ್ನುವ ಪ್ರಶ್ನೆ ಎದ್ದಿದೆ. ಜೆಡಿಎಸ್ ವಿರುದ್ಧ ಹಾಸನದಿಂದ ಸ್ಪರ್ಧಿಸ್ತಾರಾ ಎ ಮಂಜು ಅವರು? ಕುತೂಹಲವನ್ನ ಮೂಡಿಸ್ತಾ ಇದೆ ಮಾಜಿ ಸಚಿವ ಎ ಮಂಜು ಅವರ ನಡೆ. ಬಿಜೆಪಿ ಅಭ್ಯರ್ಥಿ ಆಗ್ತಾರಾ ಹಾಸನ ಕ್ಷೇತ್ರದಿಂದ? ದೇವೇಗೌಡರನ್ನ ಸೋಲಿಸುವ ನಿಟ್ಟಿನಲ್ಲಿ ಅವರು ಜೆಡಿಎಸ್ ವಿರುದ್ಧ ಸ್ಪರ್ಧೆ ಮಾಡ್ತಾರಾ ಅನ್ನುವ ಪ್ರಶ್ನೆ ಎದ್ದಿದೆ. ಕುತೂಹಲವನ್ನ ಮೂಡಿಸಿದೆ ಮಾಜಿ ಸಚಿವ ಎ ಮಂಜು ಅವರ ನಡೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಅವರ ಕುತೂಹಲಕ್ಕೆ ಕಾರಣವಾಗಿರೋದು ಅಂದ್ರೆ ಮಾಜಿ ಸಚಿವರಾಗಿರುವಂತಹ ಎ ಮಂಜು ಅವರು ಈಗ ಆಲ್ರೆಡಿ ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ರಾಜಕಾರಣ ನಿಂತ ನೀರಲ್ಲ ಅಂತ. ಈಗ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ. ಮೈತ್ರಿಗೆ ಟಾಂಗ್ ಕೊಡ್ತಾರಾ ಮಾಜಿ ಸಚಿವ ಎ ಮಂಜು ಅವರು? ತಮ್ಮ ರಾಜಕೀಯ ಗುರು ಶ್ರೀನಿವಾಸ್ ಪ್ರಸಾದ್ ಅವರ ಬಳಿ ಸಲಹೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಬಿಜೆಪಿ ಪರಿಸ್ಥಿತಿ, ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಮಂಜು ಅವರು. ಪರೋಕ್ಷವಾಗಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ದಾರಾ ಈ ಭೇಟಿಯ ಮುಖಾಂತರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಜೆಡಿಎಸ್ ಈ ಒಂದು ಹಾಸನ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ನಿಲ್ಲಿಸೋದಕ್ಕೆ ಮುಂದಾಗಿದೆ ದೇವೇಗೌಡರನ್ನ ಬಿಟ್ಟು. ಸೊ ಹೀಗಾಗಿ ಇದರಿಂದ ಕುಪಿತಗೊಂಡಿರುವಂತಹ, ಆಕ್ರೋಶಗೊಂಡಿರುವಂತಹ, ಅಸಮಾಧಾನಗೊಂಡಿರುವಂತಹ ಎ ಮಂಜು ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವ ಪ್ರಶ್ನೆ ಎದ್ದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ನಿನ್ನೆ ಅಷ್ಟೇ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಎ ಮಂಜು ಅವರು? ಪೃಥ್ವಿರಾಜ್, ಹಾಸನದ ಎ ಮಂಜು ಅವರು ಮೊದಲು ಬಿಜೆಪಿಯಲ್ಲೇ ಇದ್ದಂತವರು. ಬಿಜೆಪಿ ನಂತರ ಕಾಂಗ್ರೆಸ್ಗೆ ಬಂದಿದ್ರು. ಕಾಂಗ್ರೆಸ್ನಲ್ಲಿ ಶಾಸಕರಾಗಿ, ಸಚಿವರಾಗಿ ಸಾಕಷ್ಟು ರೀತಿಯಾದಂತಹ ಒಂದು ಅಧಿಕಾರಗಳನ್ನು ಅನುಭವಿಸಿದ್ರು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಸೋತನಂತ ಒಂದು ಹಂತದಲ್ಲಿ ಮೆತ್ತಗಾಗಿದ್ರು ಅಂತ ಹೇಳ್ಬೋದು. ಆದ್ರೆ ಈಗ ಮತ್ತೆ ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ.
ದೇವೇಗೌಡರು ಹಾಸನದಲ್ಲಿ ಎಂಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಕಾಂಗ್ರೆಸ್ನಿಂದ ಅವರಿಗೆ ಬೆಂಬಲವನ್ನ ಕೊಡ್ತೇವೆ, ಅವರನ್ನ ಹೊರತುಪಡಿಸಿ ಬೇರೆ ಯಾರೇ ಅಭ್ಯರ್ಥಿಯಾದ್ರೂ ಸಹ ನಾನು ಅವರಿಗೆ ಬೆಂಬಲ ಕೊಡೋದಿಲ್ಲ ಅನ್ನೋ ಬಹಿರಂಗ ಹೇಳಿಕೆಯನ್ನ ಹೇಳ್ತಾ ಇದ್ರು. ಇವತ್ತು ಅದಕ್ಕೆ ಮುಂದುವರೆದ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಅಲ್ಲಿ ನಿಲ್ಲೋದು ಫೈನಲ್ ಆಗ್ತಾ ಇದ್ದಂತೆ ತಾನೇ ಅವರ ವಿರುದ್ಧ ನಿಲ್ಲೋದಕ್ಕೆ ಬಿಜೆಪಿಯಿಂದ ಆಫರ್ ಬಂದಿರುವುದನ್ನ ಒಪ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತದೆ. ಮೈಸೂರಿನ ಪ್ರಮುಖ ನಾಯಕರಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ನೀಡಿ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು ಮತ್ತು ಸಾಕಷ್ಟು ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಮುಂದಿನ ಹೆಜ್ಜೆಯನ್ನ ಯಾವ ರೀತಿ ಇಡಬೇಕು ಅನ್ನೋ ನಿಟ್ಟಿನಲ್ಲೂ ಸಹ ಮಾತುಕತೆಯನ್ನು ನಡೆಸಿದ್ದಾರೆ. ಬಹುತೇಕ ಅವರು ಬಿಜೆಪಿಗೆ ಹೋಗೋದು ಫಿಕ್ಸ್ ಅನ್ನೋ ಒಂದು ರೀತಿಯಲ್ಲೂ ಸಹ ಚರ್ಚೆಗಳು ಆರಂಭವಾಗಿದ್ದು, ಯಾವಾಗ ಅವರು ಕಾಂಗ್ರೆಸ್ ತ್ಯಜಿಸ್ತಾರೆ, ಯಾವಾಗ ಬಿಜೆಪಿಗೆ ಹೋಗಿ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈತ್ರಿ ಸರ್ಕಾರದ ವಿರುದ್ಧ ಶಾಸಕ ಈಶ್ವರಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೈತ್ರಿ ಅರ್ಥ ಕಾಂಗ್ರೆಸ್ ಜೆಡಿಎಸ್ಗೆ ಗೊತ್ತೇ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ 25 ಪಕ್ಷ ಒಗ್ಗೂಡಿ ಸರ್ಕಾರವನ್ನ ನಡೆಸಿದ್ರು, ಅದು ಮೈತ್ರಿ ಅಂದ್ರೆ. ಆದ್ರೆ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಅವರನ್ನ ಟಿಕೆಟ್ ಹಂಚಿಕೆ ಬಗ್ಗೆ ಒಂದು ರೂಮ್ ನಲ್ಲಿ ಕೂಡ ಹಾಕಿದ್ರೆ ಅಲ್ಲಿ 2 ಹೆಣ ಬಿದ್ದಿರ್ತವೆ ಹೊರತು ಮೈತ್ರಿ ಆಗೋದಿಲ್ಲ ಅಂತ ವ್ಯಂಗ್ಯವಾಡಿದ್ರು. ದೇವೇಗೌಡರು ಸಿದ್ದರಾಮಯ್ಯನವರು ಒಂದು ರೂಮಲ್ಲಿ ಕೂಡಾಕಿ ಸೀಟ್ ಹಂಚಿಕೆ ಮಾಡಿ ಅರ್ಧ ಗಂಟೆ ಬಿಟ್ಟು ಹೊರಗಡೆ ಬರಪ್ಪ ಅಂದ್ರೆ 2 ಹೆಣ ಬಿದ್ದಿರ್ತಾವಲ್ಲ, ಅಷ್ಟೇನೆ, ಮೈತ್ರಿ ಆಗಲ್ಲ. ಇಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರು ಒಂದು ರೂಮಲ್ಲಿ ಕೂಡಾಕಿ ಸೀಟ್ ಹಂಚಿಕೆ ಮಾಡಿ ಅರ್ಧ ಗಂಟೆ ಬಿಟ್ಟು ಹೊರಗಡೆ ಬರಪ್ಪ ಅಂದ್ರೆ 2 ಹೆಣ ಬಿದ್ದಿರ್ತಾವಲ್ಲ, ಅಷ್ಟೇನೆ, ಮೈತ್ರಿ ಆಗಲ್ಲ. ಸುಮಲತಾ ಬಗ್ಗೆ ಕೀಳುಮಟ್ಟದ ಹೇಳಿಕೆ ನೀಡಿದ ರೇವಣ್ಣ ಬಗ್ಗೆ ಬಿಜೆಪಿಯ ಈಶ್ವರಪ್ಪ ಕೂಡ ಹಾಗೆ ಮಾತನಾಡಿದ್ದಾರೆ. ರೇವಣ್ಣ ಸತ್ರೆ ಮರುದಿನವೇ ಅವರ ಪತ್ನಿ ಭವಾನಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ರು ಅಂತ ಈಶ್ವರಪ್ಪ ಮಾತನಾಡಿದ್ದಾರೆ. ಸುಮಲತಾ ಬಳಿ ರೇವಣ್ಣ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಪಕ್ಷದ ಚಿಹ್ನೆಯಿಂದ ತೆನೆ ಹೊತ್ತ ಮಹಿಳೆಯ ಸಿಂಬಲ್ ಕಿತ್ತು ಬಿಸಾಕ್ಲಿ ಅಂತ ಸವಾಲನ್ನ ಹಾಕಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಪೇಪರ್ ಟೈಗರ್, ಸಿದ್ದರಾಮಯ್ಯ ಮತ್ತೆ ಬಾದಾಮಿಯಲ್ಲಿ ಗೆದ್ದರೆ ನಾನು ರಾಜಕೀಯ ಸನ್ಯಾಸವನ್ನ ಸ್ವೀಕರಿಸ್ತೀನಿ ಅಂದ್ರು. ಈ ನಡುವೆ ರೇವಣ್ಣ ಮಾತಿಗೆ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ಕ್ಷಮೆಯನ್ನ ಕೇಳ್ತೀನಿ ಎಂದಿದ್ದಾರೆ ಎಚ್ ವಿಶ್ವನಾಥ್. ಇವರು ರೇವಣ್ಣ ಸತ್ತಿದ್ರೆ ಮಾರನೇ ದಿನನೇ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಿದ್ರು. ಹಿಂಗ ಅನ್ಸ್ಕೊಳಕ್ ಹೇಳ್ಬೇಕಾ? ಇದು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ. ರೇವಣ್ಣಂಗೆ ಅದಕ್ಕೋಸ್ಕರ ಹೇಳಿದೆ, ನಮ್ಮ ಸಹೋದರಿ ಸುಮಲತಾ ಅವ್ರಿಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ದೇವೇಗೌಡರಿಗೆ ಹೇಳ್ತೀನಿ ನಾನು, ಇಂಥದ್ದು ತೆನೆ ಹೊತ್ತ ಮಹಿಳೆ ಅದ ಚಿಹ್ನೆಯನ್ನು ಕಿತ್ತು ಬಿಸಾಕ್ಬೇಕು, ನಿಮಗೆ ಅಧಿಕಾರ ಇಲ್ಲ. ಸರ್ಕಾರದ ಒಬ್ಬ ಪ್ರಮುಖ ಮಂತ್ರಿಯ ಬಾಯಲ್ಲಿ ಈ ಥರ ಮಾತುಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ವೇಳೆ ಇದೆಲ್ಲರಿಗೂ ಮನಸ್ಸಿಗೆ ನೋವಾಗಿದೆ, ನಾನು JDSನ ರಾಜ್ಯಾಧ್ಯಕ್ಷನಾಗಿ ಕ್ಷಮೆ ಕೇಳ್ತೀನಿ. ಅದಕ್ಕೆ ಕ್ಷಮೆ ಇರಲಿ. ಅದಕ್ಕೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮಾತಿನ ಸಮರ ಜೋರಾಗಿದೆ. ಪುಲ್ವಾಮಾ ಉಗ್ರರ ದಾಳಿಯ ನಂತರ ನಡೆದಂತ ಏರ್ ಸ್ಟ್ರೈಕ್ ಈಗ ರಾಜಕೀಯ ವಿಷಯವಾಗ್ತಾ ಇದೆ. ಈ ಬಗ್ಗೆ ಟೀಕಿಸಿದ್ದ ವಿಪಕ್ಷಗಳಿಗೆ ಮೋದಿ ಟಾಂಗ್ ಕೊಟ್ಟಿದ್ದು, ಮುಂಬೈ ದಾಳಿ ನಂತರ ಅಂದಿನ ಕಾಂಗ್ರೆಸ್ ಸರ್ಕಾರ ಏಕೆ ಮೌನ ವಹಿಸಿತ್ತು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಟಾಂಗ್ ಕೊಟ್ಟಿದ್ದು, ಉಗ್ರ ಅಜರ್ ಮಸೂದ್ ನನ್ನ ಪಾಕಿಸ್ತಾನಕ್ಕೆ ಬಿಟ್ಟವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ರಾಜನಾಥ್ ಸಿಂಗ್ 5 ವರ್ಷದಲ್ಲಿ 3 ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದೇವೆ, ಆದ್ರೆ 2ರ ಬಗ್ಗೆ ಮಾತ್ರ ನಾವು ಹೇಳಿದ್ದೇವೆ ಎಂದಿದ್ದಾರೆ. लेकिन भारत ने क्या किया? पाकिस्तान को कैसे जवाब दिया? खबरें तो ये भी है, उस समय भी हमारी सेना, हमारी वायुसेना, हमारी नौसेना बदला लेने के तैयार थी. सेना का खून गर्म हो रहा था, दिल्ली ठंडे बिस्तर में पड़ा था. मोदी जी मुझे समझाइए, हिंदुस्तान की जेल से मसूद अजहर को पाकिस्तान किसने भेजा? क्या बीजेपी की सरकार ने इस व्यक्ति को हिंदुस्तान की जेल से निकालकर पाकिस्तान नहीं भेजा, कांधार नहीं भेजा था? ट्रेन लेकर यदि पाकिस्तान में गए थे तो वहां पर फ्लावर की शावरिंग करने, यानी वहां पर फूलों की वर्षा करने नहीं गए थे. यदि वहां गए थे तो एक टारगेटेड मिशन पर वहां पर गए थे. बहनों, टारगेटेड मिशन पर गए थे और क्रेडिबल इंटेलिजेंस इनपुट के आधार पर गए थे. फिर भी आप यह कहते हैं कितने लोग मारे गए, यह सवाल हमसे पूछा जा रहा है. और ऐसे वह लोग हैं जो हमसे नंबर पूछ रहे हैं कि कितने लोग मारे गए.
ಚುನಾವಣಾ ಪ್ರಚಾರಕ್ಕೆ ವಿಂಗ್ ಕಮಾಂಡರ್ ಅಭಿನಂದನ್ ಸೇರಿ ಸೇನೆ ಹಾಗೂ ಸೈನಿಕರ ಚಿತ್ರಗಳನ್ನ ರಾಜಕೀಯ ಪಕ್ಷಗಳು ಬಳಸಬಾರದು ಎಂದು ಚುನಾವಣಾ ಆಯೋಗ ಇಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಭದ್ರತಾ ಪಡೆಗಳು ರಾಜಕೀಯ ವ್ಯವಸ್ಥೆಯ ಭದ್ರತೆಯ ರಕ್ಷಕರಾಗಿದ್ದು ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ತಟಸ್ಥ ಪಾಲುದಾರರಾಗಿದ್ದಾರೆ. ಆದ್ದರಿಂದ ರಾಜಕೀಯ ಪಕ್ಷಗಳು ಹಾಗೂ ಆ ಪಕ್ಷಗಳ ಮುಖಂಡರು ಯಾವುದೇ ಕಾರಣಕ್ಕೂ ಪ್ರಚಾರದ ಸಂದರ್ಭದಲ್ಲಿ ಸೇನೆಯ ಹಾಗೂ ಸೈನಿಕರ ಚಿತ್ರಗಳನ್ನ ಬಳಸುವಂತಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಭಾರತದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ಲಂಡನ್ನಲ್ಲಿ ಆರಾಮಾಗಿ ಓಡಾಡ್ತಿರುವಂತಹ ಉದ್ಯಮಿ ನೀರವ್ ಮೋದಿಗೆ ಸಂಕಷ್ಟ ಶುರುವಾಗಿದೆ. ವಿಜಯ್ ಮಲ್ಯ ಇಲ್ಲಿ ನೀರವ್ ಮೋದಿಯನ್ನು ಕೂಡ ಲಂಡನ್ನಿಂದ ಗಡೀಪಾರು ಮಾಡುವಂತಹ ಚಟುವಟಿಕೆ ತೀವ್ರಗೊಂಡಿದೆ. ಗಡೀಪಾರಿಗೆ ಸಂಬಂಧಪಟ್ಟಂತೆ ಬ್ರಿಟನ್ ಸರ್ಕಾರ ಅಲ್ಲಿನ ವೆಸ್ಟ್ ಮಿನ್ಸ್ಟರ್ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದೆ ಎಂದು ಇಡಿ ಮಾಹಿತಿಯನ್ನ ನೀಡಿದೆ. ನೀರವ್ ಮೋದಿ ಗಡೀಪಾರಿಗೆ ಭಾರತ ಸರ್ಕಾರ ಮನವಿಯನ್ನ ಮಾಡಿತ್ತು. ನಿನ್ನೆ ತಾನೇ ಮಹಾರಾಷ್ಟ್ರದ ರಾಯ್ಗಢ್ನಲ್ಲಿದ್ದಂಥ ನೀರವ್ ಮೋದಿ ಒಡೆತನದ 100 ಕೋಟಿ ರೂಪಾಯಿ ಮೌಲ್ಯದ ಬಂಗ್ಲೆಯನ್ನ ನೆಲಸಮ ಮಾಡಲಾಗಿತ್ತು. ಜೆಡಿಎಸ್ ಮುಖಂಡ ಅಲ್ತಾಫ್ ಖಾನ್ ಅನ್ನ ಅರೆಸ್ಟ್ ಮಾಡಲಾಯಿತು. ಹೋಟೆಲ್ಗೆ ನುಗ್ಗಿ ಆವಾಜನ್ನ ಹಾಕಿದ್ದ ಅಲ್ತಾಫ್ ಖಾನ್ ಉಪ್ಪಾರಪೇಟೆ ಪೊಲೀಸರಿಂದ ಬಂಧಿಸಿ ನಂತರ ಬಿಡುಗಡೆ ಮಾಡಲಾಗಿದೆ. ಜೆಡಿಎಸ್ ಮುಖಂಡ ಅಲ್ತಾಫ್ ಖಾನ್ ಅನ್ನ ಅರೆಸ್ಟ್ ಮಾಡಲಾಗಿತ್ತು. ಹೋಟೆಲ್ಗೆ ನುಗ್ಗಿ ಆವಾಜನ್ನ ಹಾಕಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಬಂಧಿಸಿ ಉಪ್ಪಾರಪೇಟೆ ಪೊಲೀಸರು ನಂತರ ಬಿಡುಗಡೆ ಮಾಡಿದ್ದಾರೆ. ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಹೀಗಾಗಿ ಅಲ್ತಾಫ್ ಖಾನ್ ಅನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ರಾತ್ರೋರಾತ್ರಿ ವಿಚಾರಣೆಯನ್ನ ಮಾಡಿದ್ದಾರೆ ಉಪ್ಪಾರಪೇಟೆ ಪೊಲೀಸರು. ನಂತರ ಬಿಡುಗಡೆ ಮಾಡಲಾಗಿದೆ. ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು. ರಾತ್ರಿಯೇ ವಿಚಾರಣೆಯನ್ನ ಮಾಡಿ ಬೇಲನ್ನ ನೀಡಿದ್ದಾರೆ ನ್ಯಾಯಾಧೀಶರು. ಜಾಮೀನು ಮೇಲೆ ಜೆಡಿಎಸ್ ಮುಖಂಡ ಅಲ್ತಾಫ್ ಖಾನ್ ಅನ್ನ ರಿಲೀಸ್ ಮಾಡಲಾಗಿದೆ. ಎಲ್ಲಾ ಘಟನಾವಳಿಗಳು ಕೂಡ ನಡೆದಿರುವಂತದ್ದು ರಾತ್ರಿಯ ಸಂದರ್ಭದಲ್ಲಿ ದಿಢೀರಂತ ಬಂಧಿಸಿ ನಂತರ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಿ ನಂತರ ಅಲ್ಲೇ ಅವರಿಗೆ ಜಾಮೀನು ಕೂಡ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಬಿಡುಗಡೆಯನ್ನ ಕೂಡ ಮಾಡಲಾಗಿದೆ. ಅಲ್ತಾಫ್ ಖಾನ್ ಹೋಟೆಲ್ಗೆ ನುಗ್ಗಿ ಆವಾಜನ್ನ ಹಾಕಿದ್ದಂತ ಪ್ರಕರಣ ಇದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಏನು ಎಲ್ಲವೂ ಕೂಡ ರಾತ್ರಿನೇ ನಡೆದಿದೆ. ಬಂಧನ ನಂತರ ನ್ಯಾಯಾಧೀಶರ ಮುಂದೆ ಹೋಗಿ ಪ್ರೊಡ್ಯೂಸ್ ಮಾಡಿರುವಂತದ್ದು, ನಂತರ ಬಿಡುಗಡೆ ಮಾಡಿರೋದು ಕೂಡ. ಖಂಡಿತ ಪೃಥ್ವಿ, ಕಳೆದ ವಾರವಷ್ಟೇ ಅಲ್ತಾಫ್ ಖಾನ್ ಒಂದು ಉದ್ಯಮಿಯವರಿಗೆ ಹೋಟೆಲ್ಗೆ ಒಳಗಡೆ ಹೋಗಿ ಧಮಕಿಯನ್ನು ಹಾಕಿದಂತ ಪ್ರಕರಣಕ್ಕೆ ಸಂಬಂಧಿಸಿದೆ ಉದ್ಯಮಿ ನೇರವಾಗಿ ಹೋಗಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ರು. ಇತ್ತ ದೂರು ದಾಖಲು ಮಾಡ್ಕೊಂಡಿದ್ದಂತಹ ಪೊಲೀಸರು ರಾತ್ರಿ ಏನು ಅಲ್ತಾಫ್ ಖಾನ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಮಾಗಡಿ ರಸ್ತೆಯ ಟೋಲ್ ಬಳಿ ಆತ ಇರುವಂತಹ ಬಗ್ಗೆ ಮಾಹಿತಿ ಕಲೆ ಹಾಕಿದಂತಹ ಪೊಲೀಸರು ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ಅಲ್ತಾಫ್ ಖಾನ್ ಅನ್ನ ಉಪ್ಪಾರಪೇಟೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿಯನ್ನ ಮಾಡ್ತಾರೆ. ಸುಮಾರು 2 ಗಂಟೆಗಳ ಸತತ ಎನ್ಕ್ವೈರಿ ಮಾಡಿದಂತ ಬಳಿಕ ಅಂದ್ರೆ ರಾತ್ರಿ 1 ಗಂಟೆಯ ವೇಳೆಗೆ ಅಲ್ತಾಫ್ ಖಾನ್ ಅನ್ನ ನ್ಯಾಯಾಧೀಶರ ಮನೆ ಮುಂದೆ ಕೂಡ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಇದೊಂದು ಬೇಲೇಬಲ್ ಕೇಸ್ ಆಗಿದ್ದಂತ ಒಂದು ಕಾರಣಕ್ಕೆ ನ್ಯಾಯಾಧೀಶರು ಕೂಡ ಅಷ್ಟು ಬೇಲ್ ಕೊಟ್ಟು ಈಗಾಗಲೇ ಕಳಿಸಿರುವಂತದ್ದು. ಜೊತೆಗೆ ಈ ಎನ್ಕ್ವೈರಿಗೆ ಬೇಕಾದಂತ ಸಮಯದಲ್ಲಿ ಬರುವಂತೆ ಈಗಾಗಲೇ ಅಲ್ತಾಫ್ ಖಾನ್ಗೆ ಒಂದು ಸೂಚನೆ ಕೊಟ್ಟಿರುವಂತಹ ಪೊಲೀಸರು ಎನ್ಕ್ವೈರಿ ಯಾವ ಟೈಮ್ ನಲ್ಲಿ ಮಾಡ್ತೀವೋ ಆ ಒಂದು ಟೈಮ್ಗೆ ಬಂದು ಎನ್ಕ್ವೈರಿ ಅಷ್ಟು ಪಾಲ್ಗೊಳ್ಬೇಕು ಅಂತ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಜೊತೆಗೆ ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಕೂಡ ಸ್ಟ್ರಿಕ್ಟ್ ಆಗಿ ಅಲ್ತಾಫ್ ಖಾನ್ಗೆ ಒಂದು ವಾರ್ನ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಖಾಸಗಿ ಹೋಟೆಲ್ಗೆ ಹೋಗಿ ಅಥವಾ ಒಬ್ಬ ವ್ಯಕ್ತಿಗೆ ಧಮಕಿ ಆಗ್ತಿ ಅಂದ್ರೆ ನಿಮ್ಗೆ ಎಷ್ಟು ಧೈರ್ಯ ಅನ್ನುವಂತ ಮಾತಿನಲ್ಲಿ ಅಲ್ತಾಫ್ ಖಾನ್ಗೆ ಈ ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಮರುದಿನದಲ್ಲಿ ಇಂತಹದ್ದೇ ಆದಂತ ಏನಾದ್ರು ಕೃತ್ಯ ನಡೆಸಿದಂತ ವೇಳೆಯಲ್ಲಿ ನಾವು ಬೇರೆ ರೀತಿಯಾದಂತ ಒಂದು ಇದ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಇನ್ಸ್ಪೆಕ್ಟರ್ ಹೇಳಿ ಕಳಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ಲು. ಸಾವಿರಾರು ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ಧಾರ್ಮಿಕ ಕ್ಷೇತ್ರದಲ್ಲಿ ನಡೆದ ರಥೋತ್ಸವವನ್ನ ಭಕ್ತರು ಕಣ್ತುಂಬಿಕೊಂಡರು. ಪುಷ್ಪಾಲಂಕಾರದಿಂದ ಕಂಗೊಳಿಸ್ತಿರೋ ಅನ್ನಪೂರ್ಣೇಶ್ವರಿ ದೇವಿ, ನಾದ ಸ್ವರಗಳ ಝೇಂಕಾರದ ನಡುವೆ ತಾಯಿಯ ಮೆರವಣಿಗೆ. ರಥೋತ್ಸವ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ನಿಂತಿರೋ ಭಕ್ತ ಸಾಗರ. ಇದು ಚಿಕ್ಕಮಗಳೂರಿನ ಶ್ರೀ ಅನ್ನಪೂರ್ಣೆಯ ನೆಲೆವೀಡಾಗಿರೋ ಹೊರನಾಡಿನಲ್ಲಿನ ರಥೋತ್ಸವದ ವೈಭವ. ಪ್ರತಿ ವರ್ಷ ಫಾಲ್ಗುಣ ಶುಕ್ಲ ತದಿಗೆಯಂದು ನಡೆಯುವ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. 5 ದಿನಗಳ ಕಾಲ ನಡೆಯುವ ಈ ವಾರ್ಷಿಕ ಆಚರಣೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ರಥವನ್ನ ಎಳೆದು ತಾಯಿಗೆ ಭಕ್ತಿ ಸಮರ್ಪಿಸಿದರು. ಆ ರಥೋತ್ಸವದಲ್ಲಿ ದೇವರನ್ನ ಶಾಸ್ತ್ರೋಕ್ತವಾಗಿ ಆ ವಿಜೃಂಭಣೆಯಿಂದ ರಥಕ್ಕೆ ಬಿಜಂಗೆಯುವಂಥ ಸಂದರ್ಭದಲ್ಲಿ ಅದಕ್ಕಿರ್ತಕ್ಕಂಥ ತಾಂತ್ರಿಕ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ
ರಥದಲ್ಲಿ ಕುಳ್ಳಿರಿಸಿ ನಾವೆಲ್ಲ ಆ ದೇವರ ಸ್ಮರಣೆಯನ್ನು ಮಾಡ್ತಾ ರಥವನ್ನು ಎಳಿತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ತೇವೆ. ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಛತ್ರಿ ಚಾಮರಗಳ ಮೆರವಣಿಗೆಯಲ್ಲಿ ಮೂರ್ತಿಯನ್ನು ತಂದು ರಥದಲ್ಲಿ ಇರಿಸಲಾಯಿತು. ಇವಾಗ ಬೆಳಗ್ಗೆ ದೇವರು ಮಧ್ಯಾಹ್ನ ಬಂದ್ಬಿಟ್ಟು ದೇವರು ಮೂರು ಪ್ರದಕ್ಷಿಣೆ ಬಂದು ರಥಕ್ಕೆ ಪ್ರತಿಷ್ಠಾಪನೆ ಮಾಡಿ ಅದನ್ನು ಒಂದು ಸ್ವಲ್ಪ ದೂರದ ತನಕ ರಥವನ್ನು ಎಳೆದಿರ್ತಾರೆ. ಸಂಜೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಹೊರನಾಡು ಎಲ್ಲ 8 ಗ್ರಾಮದಿಂದ ಜನ ಹಾಗೂ ಹೊರ ರಾಜ್ಯದಿಂದ ಇರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಥಾರೋಹಣ ಇಲ್ಲಿಂದ ನಡೀತದೆ. ರಾತ್ರಿ 12 ಗಂಟೆ ಹೊತ್ತಿಗೆ ಇಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಹೋಗಿ ನಂತರದಲ್ಲಿ ವಾಪಸ್ ಇಲ್ಲಿಗೆ ಬರ್ತಾರೆ ದೇವರು. ರಥಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ರಥೋತ್ಸವ ನಡೆಯಿತು. ಅನ್ನಪೂರ್ಣೇಶ್ವರಿಯ ಕ್ಷೇತ್ರದಲ್ಲಿ ನಡೆದ ಜಾತ್ರಾ ಮಹೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ರಾತ್ರಿಯೂ ವಿಶೇಷ ರಥೋತ್ಸವ ನಡೆಯಿತು. ಇಂದು ಶಯನೋತ್ಸವ ಹಾಗೂ ಓಕುಳಿ ಸಂಪ್ರೋಕ್ಷಣೆಯೊಂದಿಗೆ ಪಂಚಮ ದಿನಗಳ ಕಾರ್ಯಕ್ರಮಕ್ಕೆ ತೆರೆ ಬೀಳಲಿದೆ.